ನಮಸ್ಕಾರ. ಈ ಎಕ್ಸ್ಪ್ಲೇನರ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವೊಂದು ಸಖತ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ಲಿದ್ದೇವೆ. ಅದೇನಪ್ಪಾ ಅಂದ್ರೆ 2026ರ ಹೊತ್ತಿಗೆ ಕೃತ್ರಿಮ ಬುದ್ಧಿಮತ್ತೆ ಅಂದ್ರೆ ಎಐ ಬಳಸಿ ಸ್ವತಂತ್ರ ಆದಾಯದ ಮೂಲಗಳನ್ನು ಹೇಗೆ ಸೃಷ್ಟಿಸಬಹುದು ಅನ್ನೋದು. ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ, ವೃತ್ತಿಪರರು ಮತ್ತು ಕ್ರಿಯೇಟರ್ಸ್ ಬಳಸಬಹುದಾದ ಅತ್ಯಂತ ಪ್ರಾಯೋಗಿಕ ಮತ್ತು ಲೀಗಲ್ ಆದ ತಂತ್ರಗಳನ್ನು ನಾವಿಂದು ಬಿಡಿಸಿ ನೋಡ್ಲಿದ್ದೇವೆ. ಬನ್ನಿ ಶುರು ಮಾಡೋಣ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡಿಬಿಡೋಣ. ಈ ಜರ್ನಿಯಲ್ಲಿ ನಾವು ಸಕ್ರಿಯ ಫ್ರೀಲಾನ್ಸ್ ಸೇವೆಗಳನ್ನು ಹೇಗೆ ಸ್ಕೇಲ್ ಮಾಡ್ಬೋದು ಅನ್ನೋದನ್ನ ನೋಡ್ತೀವಿ. ಆಮೇಲೆ ಡಿಜಿಟಲ್ ಪ್ರಾಡಕ್ಟ್ಸ್ ಮೂಲಕ ಪ್ಯಾಸಿವ್ ಇನ್ಕಮ್ ಗಳಿಸೋದು, ಕಸ್ಟಮ್ ಜಿಪಿಟಿಗಳ ರಚನೆ ಮತ್ತು ಕೊನೆಯದಾಗಿ ಇದೆಲ್ಲವನ್ನೂ ಸೇಫ್ ಆಗಿ ಮಾಡಲು ಬೇಕಾದ ಪ್ಲಾಟ್ಫಾರ್ಮ್ ನಿಯಮಗಳ ಬಗ್ಗೆಯೂ ಅನ್ವೇಷಿಸುತ್ತೇವೆ. ಮೊದಲನೆಯದಾಗಿ ಈ 2026ರ ಎಐ ಎಕಾನಮಿ ಅಥವಾ ಆರ್ಥಿಕತೆ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ಮಂತ್ರ ಒಂದೇ: ದಕ್ಷತೆ ಅಥವಾ ಎಫಿಷಿಯನ್ಸಿ. ಅಂದ್ರೆ ನೀವು ಮಹತ್ವಾಕಾಂಕ್ಷಿ ಉದ್ಯಮಿಯಾಗಿದ್ರೆ ಚಾಟ್ ಜಿಪಿಟಿಯನ್ನು ನಿಮ್ಮ ಅಂತಿಮ ವರ್ಚುವಲ್ ಅಸಿಸ್ಟೆಂಟ್ ಆಗಿ ಪರಿವರ್ತಿಸಿಕೊಳ್ಳುವುದು. ಇದನ್ನೊಮ್ಮೆ ಊಹಿಸಿಕೊಳ್ಳಿ. 3 ಗಂಟೆಗಳ ಕಾಲ ತಲೆಕೆಡಿಸಿಕೊಂಡು ಮ್ಯಾನ್ಯುಯಲ್ ಆಗಿ ಮಾಡುವ ಕೆಲಸ ಕೇವಲ 2 ನಿಮಿಷದಲ್ಲಿ ಆಟೋಮ್ಯಾಟಿಕ್ ಆಗಿ ಮುಗಿದು ಹೋದರೆ ಹೇಗಿರುತ್ತೆ? ಹೌದು, ಎಐ ಮಾಡೋ ಮ್ಯಾಜಿಕ್ ಇದೇನೆ. ಈ ಮೂಲಕ ಫ್ರೀಲಾನ್ಸರ್ಗಳು ಸುಸ್ತಾಗ್ದೆ ತಮ್ಮ ಹಳೆ ಲಿಮಿಟ್ಸ್ಗಿಂತ 10 ಪಟ್ಟು ಹೆಚ್ಚು ಕ್ಲೈಂಟ್ಸ್ ಕೆಲಸಗಳನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಸರಿ, ಈಗ ನಮ್ಮ ಮೊದಲ ನಿಜವಾದ ಆದಾಯದ ಮೂಲದ ಬಗ್ಗೆ ಮಾತಾಡೋಣ. ಕಾಪಿರೈಟಿಂಗ್, ಎಸ್ಇಒ ಮಾರ್ಕೆಟಿಂಗ್ ಮತ್ತು ಡೇಟಾ ಅನಾಲಿಸಿಸ್ನಂತಹ ಆಕ್ಟಿವ್ ಫ್ರೀಲಾನ್ಸ್ ಸೇವೆಗಳನ್ನ ಎಐ ಮೂಲಕ ಹೇಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂತ ನೋಡೋಣ. ಈ ನಂಬರ್ ಒಮ್ಮೆ ಗಮನಿಸಿ: 50,000ದಿಂದ 1.5 ಲಕ್ಷ ರೂಪಾಯಿ. ಇದು ಪ್ರಸ್ತುತ ಭಾರತದಲ್ಲಿ ಕೇವಲ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಳಸ್ಕೊಂಡು ಎಐ ಎಕ್ಸ್ಪರ್ಟ್ ಫ್ರೀಲಾನ್ಸರ್ಗಳು ಪ್ರತಿ ತಿಂಗಳು ಗಳಿಸುವ ಸಾಮರ್ಥ್ಯವನ್ನು ಎತ್ತಿ ತೋರಿಸ್ತದೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಇವರು ಇದನ್ನ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡೋಣ. ನಿಮ್ಮ ಬಳಿ ಒಂದು ದೊಡ್ಡ ಕಚ್ಚಾ CSV ಫೈಲ್ ಇದೆ ಅಂದುಕೊಳ್ಳಿ. ಫ್ರೀಲಾನ್ಸ್ ಡೇಟಾ ಅನಲಿಸ್ಟ್ ಆ ಫೈಲನ್ನು ನೇರವಾಗಿ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡಿ ಎಂತಹ ಸಂಕೀರ್ಣ ಡೇಟಾವನ್ನು ಬೇಕಾದರೂ ಕ್ಷಣಾರ್ಧದಲ್ಲಿ ದೃಶ್ಯೀಕರಿಸಬಹುದು. ಜಗತ್ತಿನಲ್ಲಿ ಅತಿ ಹೆಚ್ಚು ಬಿಲಿಯನೇರ್ಗಳನ್ನು ಸೃಷ್ಟಿಸುವ ಟಾಪ್ 3 ದೇಶಗಳನ್ನು ಇದು ಎಷ್ಟು ಸುಲಭವಾಗಿ ಹೊರತೆಗೆದಿದೆ ನೋಡಿ. ಅಷ್ಟೇ ಅಲ್ಲ, ಅದೇ ಡೇಟಾವನ್ನು ಎಐ ಇನ್ನೂ ಎಷ್ಟು ಸ್ಮಾರ್ಟ್ ಆಗಿ ವಿಂಗಡಿಸ್ತದೆ ಅಂತ ಇಲ್ಲಿ ನೋಡಬಹುದು. ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ನಿಂದ ಹಿಡಿದು ಜೂಜು ಮತ್ತು ಕ್ಯಾಸಿನೋಗಳ ಮೂಲಕ ಉತ್ಪತ್ತಿಯಾದ ಸಂಪತ್ತಿನವರೆಗೆ ಎಲ್ಲವನ್ನೂ ಇದು ನಿಷ್ಪಕ್ಷಪಾತವಾಗಿ ಗುರುತಿಸ್ತದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಕುತೂಹಲಕಾರಿ ಸಂಗತಿಯೆಂದರೆ, ಮೂಲ ಹಿಂದಿ ಕಂಟೆಂಟ್ನಲ್ಲಿ ಈ ಜೂಜಿನಿಂದ ಬಂದ ಸಂಪತ್ತನ್ನು ಹರಾಮ್ ಅಥವಾ ನಿಷೇಧಿತ ಸಂಪತ್ತು ಎಂದು ಉಲ್ಲೇಖಿಸಿರುವುದನ್ನು ಸಹ ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಇನ್ನೊಂದು ಆಶ್ಚರ್ಯದ ವಿಷಯ ಗೊತ್ತಾ? ಎಐ ಆ ಬೃಹತ್ ಡೇಟಾಸೆಟ್ನಲ್ಲಿರುವ ಅಗ್ರಗಣ್ಯ ವ್ಯಕ್ತಿಯನ್ನು ಕೇವಲ ಕಣ್ಣು ಮಿಟುಕಿಸುವಷ್ಟರಲ್ಲಿ ಹುಡುಕಿ ತೆಗೆಯಬಲ್ಲದು. ಉದಾಹರಣೆಗೆ, ಎಲಾನ್ ಮಸ್ಕ್ ಅವರ ನೆಟ್ವರ್ತ್ ಸುಮಾರು $180 ಬಿಲಿಯನ್ ಎಂಬುದನ್ನು ಇದು ಸೆಕೆಂಡುಗಳಲ್ಲಿ ಪತ್ತೆ ಹಚ್ಚಿದೆ. ಮ್ಯಾನ್ಯಲ್ ಆಗಿ ಮಾಡಿದ್ರೆ ಇದು ಎಷ್ಟೊಂದು ಸಮಯ ತೆಗೆದುಕೊಳ್ತಿತ್ತು ಅಲ್ವಾ? ಸರಿ, ಆಕ್ಟಿವ್ ಫ್ರೀಲಾನ್ಸಿಂಗ್ ಬಗ್ಗೆ ಆಯ್ತು. ಈಗ ಸ್ವಲ್ಪ ಪ್ಯಾಸಿವ್ ಇನ್ಕಮ್ ಅಂದರೆ ನಿಷ್ಕ್ರಿಯ ಆದಾಯದ ಕಡೆ ಗಮನ ಹರಿಸೋಣ. ಉದ್ಯಮಿಗಳು ಎಟ್ಸಿ ಮತ್ತು ಕಜಾಬಿಯಂಥ ಪ್ಲಾಟ್ಫಾರ್ಮ್ಗಳಿಗಾಗಿ ಸಂಪೂರ್ಣ ಡಿಜಿಟಲ್ ಉತ್ಪನ್ನಗಳನ್ನು ಪ್ಲಾನ್ ಮಾಡಲು, ಡ್ರಾಫ್ಟ್ ಮಾಡಲು ಮತ್ತು ವಿನ್ಯಾಸಗೊಳಿಸಲು ಎಐ ಅನ್ನು ಹೇಗೆ ಬಳಸಬಹುದು ಅನ್ನೋದನ್ನು ನೋಡೋಣ. ಒಂದು ಆನ್ಲೈನ್ ಕೋರ್ಸ್ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ? ಆದ್ರೆ ಎಐ ಇದನ್ನ ಒಂದು ಫ್ಯಾಕ್ಟರಿ ತರಹ ಆಟೋಮ್ಯಾಟ್ ಮಾಡುತ್ತೆ. ಆರಂಭಿಕ ಐಡಿಯಾ ಬ್ರೈನ್ಸ್ಟಾರ್ಮ್ ಮಾಡೋದ್ರಿಂದ ಹಿಡಿದು ಕಂಟೆಂಟ್ ರಚನೆ, ಮಾಡ್ಯೂಲ್ ಡಿಸೈನ್ ಮತ್ತು ಪ್ರಚಾರದ ಇಮೇಲ್ ಸರಣಿಯನ್ನು ಸಿದ್ಧಪಡಿಸುವವರೆಗಿನ ಇಡೀ ಪ್ರಕ್ರಿಯೆಯನ್ನು ಇದು ಅತ್ಯಂತ ವ್ಯವಸ್ಥಿತವಾಗಿ ನಿಭಾಯಿಸುತ್ತೆ. ಯಾವುದೇ ಕೋರ್ಸ್ ಜನರಿಗೆ ಕನೆಕ್ಟ್ ಆಗಬೇಕು ಅಂದ್ರೆ ಅದಕ್ಕೊಂದು ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಇರಬೇಕು. ಈ ಅಸ್ತಮಾ ಪ್ರೂಫ್ ಯೋರ್ ರೇಸ್ ಡೇ ಅನ್ನೋ ಕೋರ್ಸ್ನ ಕೇಸ್ ಸ್ಟಡಿ ಅದನ್ನೇ ಸ್ಪಷ್ಟಪಡಿಸುತ್ತೆ. ಅಸ್ತಮಾದಿಂದ ಭಯಪಡುತ್ತಿದ್ದವರು ಮ್ಯಾರಥಾನ್ ಓಡುವಷ್ಟು ಕಾನ್ಫಿಡೆನ್ಸ್ ಪಡೆಯುವವರೆಗಿನ ಪ್ರಯಾಣ ಅಂದ್ರೆ ಪಾಯಿಂಟ್ ಎ ಯಿಂದ ಪಾಯಿಂಟ್ ಝೆಡ್ ವರೆಗಿನ ಜರ್ನಿಯನ್ನು ಇದು ಪರ್ಫೆಕ್ಟ್ ಆಗಿ ವ್ಯಾಖ್ಯಾನಿಸುತ್ತದೆ. ಇನ್ನು ಇಬುಕ್ಸ್ ಬರೆಯುವ ಆಸಕ್ತಿಯಿದ್ದರೆ ಎಐ ನಿಮಗೆ ಹೇಳಿ ಮಾಡಿಸಿದ ಪಾರ್ಟ್ನರ್. ನೀವು 500 ಕಡಿಮೆ ವಿಷಯದ KDP ಐಡಿಯಾಗಳಂತಹ ಮಾರ್ಗದರ್ಶಿಗಳನ್ನು ಕೇಳಬಹುದು. ಪಠ್ಯ ರೆಡಿಯಾದ ಮೇಲೆ ಸ್ಮಾಲ್ PDF ಬಳಸಿ ಕಂಪೈಲ್ ಮಾಡಬಹುದು. ಅಷ್ಟೇ ಅಲ್ಲ, ಚಾಟ್ ಜಿಪಿಟಿಯಿಂದಲೇ ಸುಂದರವಾದ ಐಪ್ಯಾಡ್ ಮಾಕಪ್ಗಳನ್ನು ತಯಾರಿಸಿಕೊಂಡು ಎಟ್ಸಿಯಲ್ಲಿ ಕೇವಲ $3 ಸ್ಪರ್ಧಾತ್ಮಕ ಬೆಲೆಗೆ ಸೇಲ್ ಮಾಡಲು ಲಿಸ್ಟ್ ಮಾಡಬಹುದು. ಈಗ ಟೆಕ್ನಾಲಜಿ ಮೂಲಕ ಇನ್ಕಮ್ ಸ್ಕೇಲ್ ಮಾಡೋಕೆ ಇರೋ ಬೆಸ್ಟ್ ಆಪ್ಷನ್ ಕಡೆ ಬರೋಣ. ಅದೇ ಕಸ್ಟಮ್ ಜಿಪಿಟಿಗಳ ರಚನೆ.
ಓಪನ್ ಎಐ ಜಿಪಿಟಿ ಸ್ಟೋರ್ ಅದ್ಭುತವಾದ ಕಸ್ಟಮ್ ಜಿಪಿಟಿಗಳನ್ನು ನಿರ್ಮಿಸುವ ಕ್ರಿಯೇಟರ್ಸ್ಗೆ ಒಂದು ವಿಶಿಷ್ಟವಾದ ರೆವಿನ್ಯೂ ಶೇರಿಂಗ್ ಅವಕಾಶವನ್ನು ನೀಡುತ್ತಿದೆ. ಆದರೆ ಜಿಪಿಟಿ ಸ್ಟೋರ್ನಲ್ಲಿ ಸುಮ್ನೆ ಏನೋ ಒಂದು ಹಾಕಿದ್ರೆ ವರ್ಕ್ ಆಗಲ್ಲ. ಯಶಸ್ಸು ಸಿಗ್ಬೇಕು ಅಂದ್ರೆ ಅದಕ್ಕೊಂದು ಪಕ್ಕಾ ಪ್ರಕ್ರಿಯೆ ಇದೆ. ನಿಮ್ಮ ಜಿಪಿಟಿ ಉತ್ಪಾದಕತೆ ಅಥವಾ ಲೈಫ್ ಸ್ಟೈಲ್ನಂತಹ ಹೆಚ್ಚು ಟ್ರಾಫಿಕ್ ಇರುವ ಕ್ಯಾಟಗರಿಗಳಲ್ಲಿ ಜನರ ಒಂದು ನೈಜ ಸಮಸ್ಯೆಯನ್ನು ಪರಿಹರಿಸುತ್ತೆ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳೋದು ಬಹಳ ಮುಖ್ಯ. ಇದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ ಅಂದ್ರೆ ಮೂಲ ವಿಷಯದಲ್ಲಿ ಉಲ್ಲೇಖಿಸಿರುವ ಈ ಆಂಗ್ಸೈಟಿ ಆಲಿ ಜಿಪಿಟಿ. ಇದು ಎಷ್ಟು ಸ್ಮಾರ್ಟ್ ಆಡಿದೆ ಅಂದ್ರೆ ಬಳಕೆದಾರರು ಕೇವಲ ನಾನು ಒತ್ತಡದಲ್ಲಿದ್ದೇನೆ ಅಂತ ಒಂದು ಕಮಾಂಡ್ ನೀಡಿದರೆ ಸಾಕು, ಇದು ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಬಳಸಿ ಸ್ಟ್ರೆಸ್ ಕಡಿಮೆ ಮಾಡುವ ದಿನಚರಿಗಳ ಮೂಲಕ ಅವರಿಗೆ ತಡೆರಹಿತವಾಗಿ ಮಾರ್ಗದರ್ಶನ ನೀಡಲು ಶುರು ಮಾಡ್ತದೆ. ಇದೆಲ್ಲ ಕೇಳೋಕೆ ತುಂಬಾ ಖುಷಿಯಾಗತ್ತೆ ಅಲ್ವಾ? ಆದ್ರೆ ಅಸಲಿ ಆಟ ಇರೋದೇ ಇಲ್ಲಿ. ಈ ಆದಾಯದ ಮೂಲಗಳನ್ನು ಸೃಷ್ಟಿಸುವುದು ಕೇವಲ ಅರ್ಧದಾರಿ ಮಾತ್ರ. ದೀರ್ಘಕಾಲದ ಯಶಸ್ಸು ಬೇಕು ಅಂದ್ರೆ ನಿಯಮಗಳನ್ನು, ಅದರಲ್ಲೂ ವಿಶೇಷವಾಗಿ ಅಮೆಜಾನ್ನ ಕೆಡಿಪಿ ಕೆಂಡಲ್ ಡಿರೆಕ್ಟ್ ಪಬ್ಲಿಷಿಂಗ್ ಗೈಡ್ಲೈನ್ಸ್ ಅನ್ನು ಚಾಚು ತಪ್ಪದೆ ಪಾಲಿಸಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್, ಗಮನವಿಟ್ಟು ಕೇಳಿ. ಅಮೆಜಾನ್ 2 ರೀತಿಯ ಕಂಟೆಂಟ್ಗಳ ನಡುವೆ ಕಟ್ಟುನಿಟ್ಟಾದ ವ್ಯತ್ಯಾಸವನ್ನು ಮಾಡ್ತದೆ. ನಿಮ್ಮ ಕಂಟೆಂಟ್ ಸಂಪೂರ್ಣವಾಗಿ ಎಐನಿಂದ ರಚನೆಯಾಗಿದ್ರೆ ಅದನ್ನ ನೀವು ಕಡ್ಡಾಯವಾಗಿ ಘೋಷಿಸಲೇಬೇಕು. ಆದ್ರೆ ನೀವೇ ಬರೆದು ಕೇವಲ ಬ್ರೈನ್ ಸ್ಟಾರ್ಮ್ ಮಾಡಲು ಅಥವಾ ಎಡಿಟ್ ಮಾಡಲು ಎಐ ಸಹಾಯ ಪಡೆದಿದ್ರೆ ಅದನ್ನು ಡಿಕ್ಲೇರ್ ಮಾಡುವ ಅಗತ್ಯವಿಲ್ಲ. ಇನ್ನೂ ಕೆಲವು ರೆಡ್ ಲೈನ್ಸ್ ಇವೆ. ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಮಾಡಬಾರದ ತಪ್ಪುಗಳು, ಕಾಪಿರೈಟ್ ಉಲ್ಲಂಘನೆ, ದಾರಿ ತಪ್ಪಿಸುವ ಮಾಹಿತಿಗಳು, ದ್ವೇಷದ ಭಾಷಣ ಅಥವಾ ಲೈಂಗಿಕ ಶೋಷಣೆಯನ್ನು ವೈಭವೀಕರಿಸುವಂತಹ ಯಾವುದೇ ಕಂಟೆಂಟ್ ಅನ್ನು ನೀವು ಅಪ್ಲೋಡ್ ಮಾಡುವಂತಿಲ್ಲ. ನಿಮ್ಮ ಕಂಟೆಂಟ್ ಯಾವಾಗಲೂ ಗ್ರಾಹಕರಿಗೆ ಉತ್ತಮ ಅನುಭವ ನೀಡುವಂತಿರಬೇಕು. ಕೊನೆಯದಾಗಿ ಒಂದು ಮಾತು, ಎಐ ಬಂದು ನಮ್ಮೆಲ್ಲರ ಕೆಲಸ ಕಸಿದುಕೊಳ್ಳುತ್ತಾ ಅನ್ನೋ ಭಯ ಅನೇಕರಲ್ಲಿದೆ. ಆದ್ರೆ ವಾಸ್ತವ ಏನಂದ್ರೆ ಎಐ ಯಾರ ಕೆಲಸವನ್ನು ಕಸಿದುಕೊಳ್ಳಲ್ಲ. ಬದಲಾಗಿ ಎಐ ಅನ್ನು ಸರಿಯಾಗಿ ಬಳಸಲು ತಿಳಿದಿರುವ ವೃತ್ತಿಪರರು ಉಳಿದವರನ್ನು ಹಿಂದಿಕ್ಕಿ ಜಗತ್ತನ್ನೇ ಆಳುತ್ತಾರೆ. ಈ ಹೊಸ ಆರ್ಥಿಕತೆಯಲ್ಲಿ ಯಶಸ್ಸು ಸಾಧಿಸುವುದು ನಿಮ್ಮ ಕೈಯಲ್ಲೇ ಇದೆ. ಈ ಎಕ್ಸ್ಪ್ಲೇನರ್ ನಿಮಗೆ ಹೊಸ ದಾರಿ ತೋರಿಸಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.